ಸರ್ಕಾರಿ ಆಸ್ಪತ್ರೆಯ ಕಮಿಟಿ ಸದಸ್ಯರುಗಳ ನೇಮಕಾತಿ ಆದೇಶವನ್ನ ಮಾಡಲಾಗಿದೆ. ಈ ಆದೇಶ ಪ್ರತಿಗಳನ್ನು ನೀಡೋದಕ್ಕೆ ನಮ್ಮ ಕ್ಷೇತ್ರದ ನಾಯಕರಾದಂತಹ ಶ್ರೀಯುತ ಕೇಶವರಾಜಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಯಲಹಂಕ ನಗರದ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀಯುತ ವೈ.ಆರ್. ರವಿರವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಕೆಪಿಸಿಸಿ ಸದಸ್ಯರು ಹಾಗೆ BMTC ಮಾಜಿ ನಿರ್ದೇಶಕರಾದಂತಹ ಶಶಿಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಯಲಹಂಕ ಗ್ರಾಮಾಂತರ ಬ್ಲಾಕ್ನ ಮಹಿಳಾ ಅಧ್ಯಕ್ಷರಾದಂತಹ ಕಾಮಿನಿ ರುದ್ರೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ದಾಸನಪುರ ಬ್ಲಾಕ್ನ ಮಹಿಳಾ ಅಧ್ಯಕ್ಷರಾದಂತಹ ಶಶಿಕಲಾ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಆದಂತಹ ವೆಂಕಟೇಶಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ವಾರ್ಡ್ ಅಧ್ಯಕ್ಷರಾದಂತಹ ಅರವಿಂದ್ ರವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ SC ಬ್ಲಾಕ್ ಅಧ್ಯಕ್ಷರಾದಂತಹ ಭಾಗ್ಯರಾಜರವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೇನೆ ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದಂತಹ ಸುಜಾತಾ ಮೇಡಮ್ ಅವರು, ಹಾಗೆ ನಮ್ಮ ಶ್ವೇತಾ ಅವರು, ಹಾಗೆ ನಮ್ಮ ಇದು ಚಂದ್ರಮ್ಮನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೇನೆ NSU ರಾಜ್ಯ ಉಪಾಧ್ಯಕ್ಷರಾದಂತಹ ಮಾರುತಿರವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅತಿ ಮುಖ್ಯವಾಗಿ ಸುಮಾರು 18 ವರ್ಷಗಳಿಂದ ಏನು ಹಾಸ್ಪಿಟಲ್ ಕಮಿಟಿ ನೆನೆಗುದ್ದಿಗೆ ಬಿದ್ದಿತ್ತೋ ಅದನ್ನ ತುರ್ತಾಗಿ ಆ ಕಮಿಟಿನ ಫಾರ್ಮೇಶನ್ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಮುಖಂಡರಾದಂತಹ ಕೇಶವರಾಜಣ್ಣವರು ಆಸಕ್ತಿ ವಹಿಸಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಸಮರ್ಥವಾಗಿರ್ತಕ್ಕಂಥ ಕಮಿಟಿ ಸದಸ್ಯರುಗಳನ್ನ ನೇಮಕಾತಿ ಆದೇಶ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತಿನ ದಿವಸ ನಿರ್ಧಾರ ಮಾಡಲಾಗಿ ಎಲ್ಲರೂ ಸಹ ಇವತ್ತು ಬಂದಿದ್ದಾರೆ. ಬಹುಮುಖ್ಯವಾಗಿ ಅಲ್ಲಿದ್ದಂತಹ ಸಮಸ್ಯೆಗಳು ಆಡಳಿತ ವರ್ಗ ಏನಿತ್ತು ಅದು ಅನೇಕ ವಿಚಾರದಲ್ಲಿ ಬಡವರಿಗೆ ಸಹಾಯ ಮಾಡದೆ ದ್ರೋಹ ಮಾಡ್ತಾ ಇತ್ತು. ಸುಮಾರು 18 ವರ್ಷಗಳಿಂದ ಅಲ್ಲಿರ್ತಕ್ಕಂಥ ಏನು ಬಡ ರೋಗಿಗಳು ಹೋದ್ರೆ ಅವ್ರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಕಳ್ಸೋದಂತಾಗಿರ್ಬೋದು. ಆಮೇಲೆ ಬಡ ರೋಗಿಗಳ ನಿರ್ಲಕ್ಷ್ಯ ತನ ಜಾಸ್ತಿ ತೋರಿಸ್ತಾ ಇದ್ರು. ಇದರ ಬಗ್ಗೆ ಸಾಕಷ್ಟು ದೂರುಗಳು ನಮ್ಮ ನಾಯಕರಾದಂತಹ ಕೇಶವರಾಜಣ್ಣವರಿಗೆ ಬಂದಿತ್ತು. ಕಳೆದ ಬಾರಿ ನಮ್ಮ 2013ರಲ್ಲಿ ನಮ್ಮದೇ ಸರ್ಕಾರ ಇದ್ದಾಗಲೂ ಸಹ ಕೆಲವು ಕಾಣದ ಕೈಗಳು ತಡೆ ಹಿಡಿದು ನಮ್ಮ ಕಾಂಗ್ರೆಸ್ನ ಸದಸ್ಯರುಗಳು ಅಲ್ಲಿ ಕಮಿಟಿ ಮೆಂಬರ್ಗಳು ಆದ್ರೆ ಏನೋ ಅವ್ರಿಗೇನೋ ತೊಂದರೆ ಇರ್ಬೋದೇನೋ ಅದಕ್ಕೋಸ್ಕರವಾಗಿ ತಡೆ ಹಿಡಿದಿದ್ರು. ಆದ್ರೆ ಈ ಬಾರಿ ಶ್ರಮ ಪಟ್ಟು ಸರ್ಕಾರದ ಒಂದು ಮಾರ್ಗದರ್ಶನದ ಮೇರೆಗೆ ಕೇಶವರಾಜಣ್ಣವರು ತಮ್ಮ ಶ್ರಮ ವಹಿಸಿ ಇವತ್ತಿನ ದಿವಸ ನಮ್ಮ ಸದಸ್ಯರುಗಳನ್ನ ಅಲ್ಲಿ ಹಾಕಿ ಬಡ ಜನಗಳಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಅದರಲ್ಲಿ ತೊಡಗಿಸ್ಕೊಂಡು ಬಡವರ ಪರವಾಗಿ ಕೆಲಸ ಮಾಡುತ್ತೀರಾ ಅಂತ ಹೇಳಿ ಆಶಿಸ್ತೇನೆ. ದಯಮಾಡಿ ಯಾವುದೇ ಒಬ್ಬ ಬಡ ರೋಗಿಗಳು ಬಂದಾಗ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ತಾವು ಅವರಿಗೆ ಅರಿವು ಮೂಡಿಸಿ, ಹಾಗೇನೆ ವೈದ್ಯರು ಮತ್ತೆ ನಿಮ್ಗಳ ಸಂಪರ್ಕ ಸತತವಾಗಿ ಇಟ್ಟುಕೊಂಡು ಬಡವರಿಗೆ ಸಹಾಯ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗಾಗಿ ತಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಅಭಿನಂದನೆಗಳನ್ನ ಈ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ.